ಡಿಯರ್ ಫ್ರೆಂಡ್ಸ್, ಇಂದು ಶುಕ್ರವಾರ ಆಗಸ್ಟ್ 21, 2026 ಇಂದಿನ ಒಂದು ಪ್ರಜಾವಾಣಿ ಪತ್ರಿಕೆಯ ಫ್ರಂಟ್ ಪೇಜ್ನಲ್ಲಿ ನಿನ್ನೆ 31ನೆಯ ದಕ್ಷಿಣ ವಲಯ ಮಂಡಳಿಯ ಸಭೆ ಆಗಿದೆ. ಇದು ಸಂವಿಧಾನಿಕವಾಗಿ ಮತ್ತು ಇನ್ ಜನರಲ್ ಆಗಿ ದಕ್ಷಿಣ ಭಾರತದ ರಾಜ್ಯಗಳ ಒಂದು ಸಮಸ್ಯೆಗಳನ್ನ ಕೇಳಲಿಕ್ಕೆ ಬಹಳಷ್ಟು ಮುಖ್ಯವಾಗಿತ್ತು. ಫಸ್ಟ್ಗೆ ಈ ಒಂದು ಪ್ಲೇಸ್ ಎಲ್ಲಿ ನಡೆದಿದೆ, ಮಹಾಬಲಿಪುರಂ ಆ್ಯಂಡ್ ಮಾಮಲ್ಲಪುರಂ ತಮಿಳ್ನಾಡಿನೊಳಗೆ ನಡೆದಿದ್ದು. ಇದು ಇಂಪಾರ್ಟೆಂಟ್ ಗೈಸ್, ಬಿಕಾಸ್ ಇದನ್ನೇ ಎಷ್ಟು ಸರ್ತಿ ಕ್ವಶನ್ ಕೇಳ್ಯಾರ. ಮಹಾಬಲಿಪುರಂದ ಮೊದಲ ಇನ್ನೊಂದು ಹೆಸರೇನು ಅಂತ ಹೇಳ್ಬಿಟ್ಟು. ಈ ಸ್ಥಳ ಎಲ್ಲಿ ಬರ್ತೈತೆ ಅಂದ್ರೆ ಚೆನ್ನೈನಿಂದ ಸುಮಾರು 60 ಕಿಲೋಮೀಟರ್ ದೂರದೊಳಗೈತಿ. 7-8ನೇ ಶತಮಾನದಲ್ಲಿ ಪಲ್ಲವರ ರಾಜನಾದ 1ನೇ ನರಸಿಂಹನ್ ಮತ್ತು ಇವರನ್ನೇ ಮಾಮಲ್ಲ ಅಂತ ಕರಿತಿದ್ರು, ಮತ್ತು 2ನೇ ನರಸಿಂಹನ್ ರಾಜಸಿಂಹ ಇದನ್ನು ನಿರ್ಮಿಸಿದ್ದಾರೆ ಈ ನಗರವನ್ನು. ಆಮೇಲೆ ಮತ್ತೊಂದು ಇದಕ್ಕೆ ಹೆಸರೇನೆಂದರೆ 1ನೇ ನರಸಿಂಹ ವರ್ಮನ್ ರಾಜನಿಗೆ ಮಾಮಲ್ಲ ಅಂದ್ರೆ ಮಹಾ ಕುಸ್ತಿಪಟುವಾಗಿದ್ದ ಎಂಬ ಕಾರಣಕ್ಕೆ ಈ ಬಿರುದು ಬಂದಿತ್ತು. ಹಾಗಾಗಿ ಈ ಸ್ಥಳಕ್ಕೆ ಮಾಮಲ್ಲಪುರಂ ಎಂಬ ಹೆಸರು ಕೂಡ ಬಂತು. ಆಮೇಲೆ ಯುರೋಪಿಯನ್ ಇದನ್ನು 7 ಪಗೋಡಾಸ್, ಯುರೋಪಿಯನ್ನರ ನಾವಿಕರು ಈ ಒಂದು ಕರಾವಳಿ ದೇವಾಲಯಗಳು ಗೋಪುರಗಳನ್ನು ಇಲ್ಲಿ ಇರುವುದನ್ನು ನೋಡಿ ಲ್ಯಾಂಡ್ ಆಫ್ 7 ಪಗೋಡಾಸ್ ಎಂದು ಕರೆದಿದ್ದಾರೆ. ಇವನ್ ಇದನ್ನು UPSC ಒಳಗೆ ಕ್ವಶನ್ ಕೇಳಿದ್ದಾರೆ, ಲ್ಯಾಂಡ್ ಆಫ್ 7 ಪಗೋಡಾ ಅಂತ ಯಾವ ಪ್ರದೇಶವನ್ನು ಕರೀತಾರೆ ಅಂತ. ಆಮೇಲೆ 1984ರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆ ತಾಣಗಳಲ್ಲಿ ಇದು ಆಯ್ಕೆಯಾಗಿದ್ದನ್ನು ನಾವು ನೋಡ್ಬೋದು. ಇದು ಮಹಾಬಲಿಪುರಂದ ಇಂಪಾರ್ಟೆಂಟ್ ಆ್ಯಂಡ್ ಇದ್ರ ಮೇಲೆ ನಿಮಗೆ ಕ್ವಶನ್ ಬರ್ಬೋದು. ಈಗ ದಕ್ಷಿಣ ಭಾರತದ 31ನೇ ಈ ಒಂದು ದಕ್ಷಿಣ ವಲಯ ಮಂಡಳಿಯ ಸಭೆ ಮಹಾಬಲಿಪುರಂದಲ್ಲಿ ನಡೆದೈತಿ. ಒಂದನೇದು ಇದೈತ್ಲ ಶಾಸನಬದ್ಧ ಸಂಸ್ಥೆಗಳು. ಈ ವಲಯ ಮಂಡಳಿಗಳು ಅದಾವಲ್ಲ ಸಂವಿಧಾನಿಕ ಸಂಸ್ಥೆಗಳೆಲ್ಲ, ಇದ್ರ ಬಗ್ಗೆ ಸಂವಿಧಾನದೊಳಗೆ ಎಲ್ಲೂ ಉಲ್ಲೇಖ ಆಗಿಲ್ಲ. ಬದಲಿಗೆ ಇವು ಶಾಸನಬದ್ಧ ಸ್ಟ್ಯಾಟ್ಯುಟರಿ ಸಂಸ್ಥೆ ಆಗ್ಯಾವ. ಇದ್ರ ಮೇಲೇ ಸ್ಟೇಟ್ಮೆಂಟ್ ಬರ್ಬೋದು ನಿಮಗೆ. ನೆಕ್ಸ್ಟ್ ಕಾನೂನಿನ ಮೂಲ ನೋಡಿ, ಭಾರತ ಸಂವಿಧಾನದಲ್ಲಿ ಇವುಗಳ ಬಗ್ಗೆ ಉಲ್ಲೇಖವಿಲ್ಲ. ಆದರೆ 1956ರಲ್ಲಿ ರಾಜ್ಯಗಳ ಮರು ವಿಂಗಡಣೆ ಅಥವಾ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ 1956 ಸೆಕ್ಷನ್ 15ರ ಅಡಿಯಲ್ಲಿ 15 ಮತ್ತು 22ರ ಅಡಿಯಲ್ಲಿ ಇವುಗಳನ್ನು ಸ್ಥಾಪಿಸಲಾಗಿದೆ. ಇದನ್ನು ನೆನಪಿಟ್ಕೋರಿ. ನೆಕ್ಸ್ಟ್ ಇದು ಜಸ್ಟ್ ಒಂದು ಸಲಹಾ ಮಂಡಳಿ. ಏನೇನು ಕೇಂದ್ರ ಸರ್ಕಾರ ಮಾಡಬೇಕು, ಏನೇನು ರಾಜ್ಯ ಸರ್ಕಾರಗಳು ಮಾಡ್ತವೆ ಅವ್ರವ್ರ ಒಪಿನಿಯನ್ ಹೇಳೋಕ್ಕೆ ಎಲ್ಲೆಲ್ಲೋ ಮಾಡ್ತಾರೆ. ಇನ್ನು ವಲಯ ಮಂಡಳಿಗೆ ರಚನೆ, ಇದರ ಅಧ್ಯಕ್ಷರಾಗಿರ್ತಾರೆ, ವೆರಿ ಇಂಪಾರ್ಟೆಂಟ್, ಗೃಹ ಸಚಿವರು ಇರ್ತಾನೆ. ಇದ್ರ ಭಾಳ ಸರ್ತಿ ಕ್ವಶನ್ ಕೇಳ್ಯಾರ. ಓಕೆ, ನೀವು ಇಲ್ಲಿ ನೋಡ್ಬೋದು ಅಮಿತ್ ಶಾ ಈ ಒಂದು ಮೀಟಿಂಗ್ ಒಳಗೆ ಕೂತಿದ್ದಾರೆ ಆ್ಯಂಡ್ ಅವರು ಇದಕ್ಕೆ ಅಧ್ಯಕ್ಷರಿರ್ತಾರೆ. ನಿಮಗೆ ಪಿಕ್ಚರ್ ಸಮೇತ ತೋರಿಸಿದೆ. ನೆಕ್ಸ್ಟ್ ಉಪಾಧ್ಯಕ್ಷರಿರ್ತಾರೆ. ಯಾರಿರ್ತಾರೆ ಅಂದರೆ ಆಯಾ ವಲಯಕ್ಕೆ ಒಳಪಡುವ ರಾಜ್ಯಗಳ ಮುಖ್ಯಮಂತ್ರಿಗಳ ಸರದಿ ಆಧಾರದ ಮೇಲೆ ವರ್ಷಕ್ಕೊಬ್ಬರು ಉಪಾಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಸದಸ್ಯರು ಆ ವಲಯದಲ್ಲಿ ಬರುವ ಎಲ್ಲ ರಾಜ್ಯಗಳು ಅದಕ್ಕೆ ಸದಸ್ಯರಿರ್ತಾರೆ. 1971ರಲ್ಲಿ ಈಶಾನ್ಯ ರಾಜ್ಯ ಮಂಡಳಿ ಅನ್ನು ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅಂತ ಹೊಸದಾಗಿ ಸ್ಥಾಪನೆ ಮಾಡಲಾಯಿತು ಈಶಾನ್ಯ ಮಂಡಳಿಗೆ. ಈಗ ಈ ಒಂದು ಝೋನಲ್ ಕೌನ್ಸಿಲ್ ಮೀಟಿಂಗ್ಗಳು ಸಮಯಕ್ಕೆ ಆಗ್ತಿರ್ತಾವೆ. ಆಮೇಲೆ ಇಲ್ಲಿ ಏನೇನು ಡಿಮ್ಯಾಂಡ್ ಮಾಡ್ಯಾರ ನೋಡಿ, ಇವತ್ತಿನ ಪ್ರಜಾವಾಣಿ ಪತ್ರಿಕೆ ಒಳಗೇನೆ ನ್ಯಾಯಯುತ ಪಾಲು ದಕ್ಷಿಣ ರಾಜ್ಯಗಳಿಗೆ ಒತ್ತಾಯ. ನಾನು ಬ್ರೀಫಾಗಿ ಹೇಳ್ತೀನಿ. ಇಲ್ಲೊಂದು ಫಸ್ಟ್ ಪಾಯಿಂಟ್ ಐತೆ ನೋಡ, ಇದ್ರ ಮ್ಯಾಗ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಆಮೇಲೆ. ಗಣಿಗಳು ಮತ್ತು ಖನಿಜಗಳು ಅಭಿವೃದ್ಧಿ ನಿಯಂತ್ರಣ ಕಾಯ್ದೆ 2026ನ ಕೇಂದ್ರ ಪರಿಶೀಲಿಸಬೇಕು. ಯಾಕಂದರೆ ಈ ಕಾಯ್ದೆ ರಾಜ್ಯಗಳ ತೆರಿಗೆ ಹಾಕುವ ಹಕ್ಕನ್ನು, ಈ ಖನಿಜಗಳ ಮೇಲೆ ತೆರಿಗೆ ಹಾಕುವ ಹಕ್ಕನ್ನು ಕಸಿದುಕೊಳ್ತಾ ಇದೆ. ಮಾದಕ ವಸ್ತುಗಳ ಬಗ್ಗೆ, ಬೆಂಗಳೂರು ಹೈಸ್ಪೀಡ್ ಟ್ರೈನ್ ಬಗ್ಗೆ ಹೇಳಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಸ್ಥಾನಮಾನ ಕೊಡೋದನ್ನು ಹೇಳಿದ್ದಾರೆ. ಕಾರ್ಪೊರೇಟ್ ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ. ಕೃಷ್ಣ ನೀರಿನ ವಿವಾದದ ಬಗ್ಗೆ ಮಾತಾಡಿದ್ದಾರೆ. ಆ್ಯಂಡ್ ಆಂಧ್ರ ಪ್ರದೇಶ್ ಇವುಗಳನ್ನ ಮಾತಾಡಿ ನೀವು ಸಾಲ್ವ್ ಮಾಡ್ಕೊಳ್ರಿ. ಆಮೇಲೆ ಬೆಂಗಳೂರು ಹೊಸೂರು ಮೆಟ್ರೋ ಬಗ್ಗೆ ಸಜೆಸ್ಟ್ ಮಾಡಿದ್ದಾರೆ. ಆಮೇಲೆ ಮಾತುಕತೆ ಮೂಲಕ ಇದು ಇತ್ಯರ್ಥ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ಈ ಆರ್ಟಿಕಲ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕನ್ನಮಡಿ IAS KS ಒಳಗೆ ಹಾಕಿರ್ತೀನಿ. ಇದನ್ನೊಂದು ಸರ್ತಿ ಓದ್ರಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಗೈಸ್, ಕೋಆಪ್ರೇಟಿವ್ ಫೆಡರಲಿಸಮ್ ಸಾಧನೆ ಮಾಡಲಿಕ್ಕೆ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ಗಳು ಸಹಾಯ ಆಗ್ತವೆ. ಓಕೆ, ಸೊ ರೀಡ್ ದಿಸ್ ಆರ್ಟಿಕಲ್ ಆ್ಯಂಡ್ ದಿಸ್ ಆಲ್ಸೋ ರಿಮೆಂಬರ್. ಆಮೇಲೆ ನಿಮಗೆ ಇಷ್ಟ ಆಗುತ್ತೆ, ಪಾಸಿಟಿವಿಟಿ ಏನಾದರೂ ಸ್ಪ್ರೆಡ್ ಮಾಡೋಕ್ಕಾಗುತ್ತೆ, ಎಸ್ ಯು ಕ್ಯಾನ್ ಶೇರ್ ವಿತ್ ದ್ಯಾಟ್. ಓಕೆ, ಥ್ಯಾಂಕ್ ಯು.